ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಹಾಲ್ಕೋವಾ. ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ತಿಂದಿರ್ತೀವಿ ಈ ಹಾಲ್ಕೋವನ. ದೊಡ್ಡವರಾದ್ಮೇಲೂ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಒಂದು ಸಿಂಪಲ್ ಆದ ಸ್ವೀಟು. ಪೆಟ್ಟಿ ಅಂಗಡಿ ಸ್ಟೈಲಲ್ಲಿ ಹಾಲ್ಕೋವನ ಸುಲಭವಾಗಿ ಕೇವಲ 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡಬಹುದು. ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಕೇವಲ 20 ನಿಮಿಷದಲ್ಲಿ ರುಚಿಯಾದ ಹಾಲ್ಕೋವನ 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡಬಹುದು. ನಾನಿಲ್ಲಿ ಹಾಲ್ಕೋವಾ ಮಾಡೋದಕ್ಕೆ ಸಕ್ಕರೆ, ಮೈದಾ ಹಿಟ್ಟು ಹಾಗೆ ತುಪ್ಪ 3 ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ತಿದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಈ ರುಚಿಯಾದ ಹಾಲ್ಕೋವನ ಅಂತ. ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಲೋಟದಷ್ಟು ತುಪ್ಪನ ಹಾಕ್ಕೋತಿದ್ದೀನಿ. ನೋಡಿ, ನೀವು ಯಾವುದು ಬಟ್ಲು ಅಥವಾ ಲೋಟನ ತೊಗೋತಿರೋ ಆ ಮೆಜರ್ಮೆಂಟಲ್ಲಿ ಅರ್ಧ ಲೋಟ ಅಥವಾ ಅರ್ಧ ಕಪ್ಪಿನಷ್ಟು ತುಪ್ಪನ ಹಾಕ್ಕೋಬೇಕು. ನಂತರ ತುಪ್ಪ ಚೆನ್ನಾಗಿ ಕಾಯೋವರೆಗೂ ಇದನ್ನು ಬಿಡಬೇಕಾಗತ್ತೆ. ತುಂಬ ಹೊಗೆ ಬರೋವರೆಗೂ ಏನು ಕಾಯಿಸ್ಕೊಳ್ಳೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕು ತುಪ್ಪ. ನೋಡಿ, ಇವಾಗ ತುಪ್ಪ ಆಲ್ಮೋಸ್ಟ್ ಕರಗ್ತಾ ಬಂತು. ನಂತರ ಅದೇ ಲೋಟದಲ್ಲಿ 1 ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋತಿದ್ದೀನಿ. ನೋಡಿ, ಜಾಸ್ತಿ ಹಾಕ್ಕೊಂಡ್ರೆ ಮೆಜರ್ಮೆಂಟು ಸರಿಯಾಗಿರೋದಿಲ್ಲ. ಇದಕ್ಕೆ ಮೆಜರ್ಮೆಂಟ್ ತುಂಬ ಪಕ್ಕಾ ಆಗಿರಬೇಕು, ಆವಾಗ ಮಾತ್ರ ಸರಿಯಾಗಿ ಬರುತ್ತೆ ಹಾಲ್ಕೋವಾ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ಲೇಮನ್ನು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ಮೈದಾ ಹಿಟ್ಟು ಒಳ್ಳೆ ಘಮ ಬರಬೇಕು, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಮೈದಾ ಹಿಟ್ಟು ಮಿಕ್ಸ್ ಆಗಿದೆ. ಯಾವ ರೀತಿಯಾಗಿ ಗಟ್ಟಿಯಾದ ಪೇಸ್ಟ್ ಥರ ಆಗಿದೆ ನೋಡಿ. ಇವಾಗ ಇದನ್ನು ಹುರ್ಕೋಬೇಕು ಇದೇ ರೀತಿಯಾಗಿ. ನೋಡಿ, ಇವಾಗ ಸ್ವಲ್ಪ ತುಪ್ಪ ಬಿಡ್ತಾ ಬರುತ್ತೆ. ಫಸ್ಟು ತುಪ್ಪನೆಲ್ಲ ಹೀರ್ಕೊಂಡ್ಬಿಡುತ್ತೆ ಮೈದಾ ಹಿಟ್ಟು, ನಂತರ ತುಪ್ಪನ ಬಿಡ್ತಾ ಹೋಗುತ್ತೆ. ಪೂರ್ತಿ ತುಪ್ಪ ಬಿಟ್ಟು ಒಂದು ಸೆಮಿ ಲಿಕ್ವಿಡ್ ಥರ ಆಗುತ್ತಲ್ವ, ಆವಾಗ ನಮಗೆ ಗೊತ್ತಾಗುತ್ತೆ ಮೈದಾ ಹಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿದೆ ಅಂತ. ನೋಡಿ, ಇವಾಗ ಒಂದು 4 ರಿಂದ 5 ನಿಮಿಷಗಳ ಕಾಲ ಆಗಿದೆ. ಚೆನ್ನಾಗಿ ಇದು ತುಪ್ಪನ ಹೀರ್ಕೊಂಡು ನಂತರ ಹಾಗೆ ತುಪ್ಪನ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಯಾವ ರೀತಿ ಪೇಸ್ಟ್ ಥರ ಆಗ್ತಾ ಇದೆ, ಒಂಥರ ಸೆಮಿ ಲಿಕ್ವಿಡ್ ಥರ ಇದು ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನಾವು ಯಾವುದೇ ಪದಾರ್ಥಗಳು ಮಾಡಿದ್ರೂ ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ತುಂಬ ರುಚಿಯಾಗಿರುತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ಬಿಟ್ರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಸುಮಾರು 8 ನಿಮಿಷಗಳ ಕಾಲ ಆಗಿದೆ. ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀನಿ. ಇದು ಒಳ್ಳೆ ಘಮ ಕೂಡ ಬರ್ತಾ ಇದೆ. ಹಾಗೆ ನೀಟಾಗಿ ತುಪ್ಪನ ಬಿಟ್ಬಿಟ್ಟು ಒಂದು ಸೆಮಿ ಲಿಕ್ವಿಡ್ ಸ್ಟೈಲಲ್ಲಿ ರೆಡಿಯಾಗಿದೆ. ನಂತರ ಒಂದು 5 ನಿಮಿಷಗಳ ಕಾಲ ಇದನ್ನು ಆರೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿ ಏನು ತಣ್ಣಗಾಗೋದು ಬೇಡ, ಉಗುರು ಬೆಚ್ಚಗೆ ಅಂತಾರಲ್ವ ಅಲ್ಲಿವರೆಗೂ ಆಗಲಿ. ಆವಾಗ ಒಂದು ಬಟ್ಲಿಗೆ ಇದನ್ನು ಹಾಕೋತಿದ್ದೀನಿ. ಬೌಲ್ ಅಥವಾ ಪಾತ್ರೆ ಯಾವುದಕ್ಕಾದರೂ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ 1 ಲೋಟ ಮೈದಾ ಹಿಟ್ಟಿಗೆ 1 ಲೋಟದಷ್ಟು ಸಕ್ಕರೆ ಪುಡಿ ಹಾಕ್ಕೋಬೇಕು. ಆದರೆ ಒಂದೇ ಸರಿಗೆ ಪೂರ್ತಿ ಸಕ್ಕರೆ ಪುಡಿನ ಹಾಕೋಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 4 ರಿಂದ 5 ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಈ ರೀತಿಯಾಗಿ ಅನಿಸುತ್ತೆ. ನೀವೇನಾದರೂ ಜಾಸ್ತಿ ಮಾಡ್ಕೋತಿದ್ದೀರಾ ಅಂದರೆ ಆವಾಗ ಸ್ವಲ್ಪನೇ ಸಕ್ಕರೆ ಪುಡಿನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಸಕ್ಕರೆ ಕಲಸಿದ್ದಾಗಿದೆ. ಇನ್ನು ಉಳಿದಿರೋಂಥ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಕಲಿಸ್ಕೋತಿದ್ದೀನಿ. ಒಟ್ಟಾರೆ ನಾನಿಲ್ಲಿ 1 ಲೋಟ ಮೈದಾ ಹಿಟ್ಟಿಗೆ 1 ಲೋಟ ಸಕ್ಕರೆ ಪುಡಿ ಹಾಗೆ ಅರ್ಧ ಲೋಟದಷ್ಟು ತುಪ್ಪ, ಇಷ್ಟು ಮೆಜರ್ಮೆಂಟಲ್ಲಿ ಮಾಡ್ತಿದ್ದೀನಿ. ನೀವು ಇದೇ ಮೆಜರ್ಮೆಂಟಲ್ಲಿ ಜಾಸ್ತಿ ಬೇಕು ಅಂದರೆ ಯಾವುದಾದ್ರೂ ದೊಡ್ಡ ಲೋಟ ಅಥವಾ ಕಪ್ಪನ ಸಹಾಯದಿಂದ ಆ ಅಳತೆಯಲ್ಲಿ ಮಾಡಬಹುದು. ಇನ್ನು ಕಮ್ಮಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದು ಲೋಟ ಅಥವಾ ಬೌಲ್ ಸಹಾಯದಿಂದ ಆ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೋಬಹುದು. ಇವಾಗ ನೋಡಿ, ಸ್ವಲ್ಪ ಹಾಕಿದಾದ್ಮೇಲೆ ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬಟರ್ ಪೇಪರ್ ಹಾಕಿರೋ ಅಂಥ ಒಂದು ಟ್ರೇಗೆ ಇದನ್ನು ಶಿಫ್ಟ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ಈ ರೀತಿ ಅನ್ನಿಸ್ತಿದೆ. ಇವಾಗ ಇದನ್ನು ಬಿಸಿ ಏನು ಜಾಸ್ತಿ ಇರೋದಿಲ್ಲ, ಹಾಗಾಗಿ ಕೈಯಿಂದನೇ ನೀಟಾಗಿ ತಟ್ಕೋಬೇಕು. ಒಂದು ಒಳ್ಳೆ ಶೇಪ್ ಕೊಡಬೇಕು. ಈ ರೀತಿಯಾಗಿ ಕೈಯಿಂದ ಮುಟ್ಟೋದಕ್ಕಾಗೋದಿಲ್ಲ ಅಂದರೆ 1 ಸ್ಪೂನ್ ಅಥವಾ ಸ್ಪ್ಯಾಚುಲಾಯಿಂದ ಕೂಡ ನೀವು ಆರಾಮಾಗಿ ಈ ರೀತಿಯಾಗಿ ಶೇಪ್ ಮಾಡಬಹುದು. ನೋಡಿ, ಇಲ್ಲಿ ನಾನು ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋತಿದ್ದೀನಿ. ಸೇಮ್ ಪೆಟ್ಟಿ ಅಂಗಡಿಯಲ್ಲಿ ಹೇಗಿರುತ್ತಲ್ವ ಅದೇ ರೀತಿಯಾದಂಥ ಹಾಲ್ಕೋವಾ ರೆಡಿ ಆಗುತ್ತೆ. ಚೆನ್ನಾಗಿ ಇದನ್ನು ಈ ರೀತಿ ಸ್ಕ್ವೇರ್ ಆಗಿ ಶೇಪ್ ಮಾಡ್ತಿದ್ದೀನಿ. ನಂತರ ಒಂದು 5 ನಿಮಿಷಗಳ ಕಾಲ ಆದಮೇಲೆ ಸೆಟ್ ಆಗೋದಕ್ಕೆ ಬಿಟ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ತುಂಬ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಿಕೊಂಡ್ರೆ
ರುಚಿಯಾದಂಥ ಹಾಲ್ಕೋವಾ ರೆಡಿ ಆಗುತ್ತೆ. ಇದು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಅಥವಾ ಸ್ವಲ್ಪ ಆರಿದ ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೇಮ್ ನಮಗೆ ಅಂಗಡಿಯಲ್ಲೆಲ್ಲ ಹೇಗಿರುತ್ತಲ್ವ ಸಿಗೋದು ಅದೇ ರೀತಿಯಾದ ಹಾಲ್ಕೋವಾ ರೆಡಿ ಆಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ಏಲಕ್ಕಿ ಪುಡಿ ಕೂಡ ನೀವು ಇದಕ್ಕೆ ಹಾಕೋಬೋದು, ಆಪ್ಷನಲ್ಲು. ಬಟ್ ಏಲಕ್ಕಿ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ನಿಮಗೇನಾದರೂ ಇಷ್ಟ ಇದ್ದರೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ರುಚಿಯಾದಂಥ ಹಾಲ್ಕೋವಾ, ಅದು ಕೂಡ ಪೆಟ್ಟಿ ಅಂಗಡಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ತುಂಬ ಸಿಂಪಲ್ಲು, ಒಂದು 15ರಿಂದ 20 ನಿಮಿಷದಲ್ಲಿ ಆಗಿಬಿಡುತ್ತೆ. ಮಕ್ಕಳೇನಾದರೂ ಕೇಳ್ತಾ ಇದ್ದರೆ ಆರಾಮಾಗಿ ಈ ಹಾಲ್ಕೋವಾನ ಮಾಡಬಹುದು. ತುಂಬ ಸಿಂಪಲ್ ಅಲ್ವಾ? ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಪೀಸಸ್ ಅಂತ. ಇನ್ನೂ ಇದು ಬಿಸಿ ಇರುವಾಗಲೇ ತೆಗಿತಾ ಇದ್ದೀನಿ. ಆರಿಬಿಟ್ರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಹಾಲ್ಕೋವಾ. ನೆಕ್ಸ್ಟ್ ಡೇಗೆ ತುಂಬ ರುಚಿಯಾಗಿರೋಂಥ ಹಾಲ್ಕೋವಾ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಹಾಲ್ಕೋವಾ ಅಂತ. ತುಂಬ ಸಾಫ್ಟ್ ಸ್ಮೂತಾಗಿರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗ್ಬಿಡುತ್ತೆ ಹಾಲ್ಕೋವಾ, ಅಷ್ಟು ರುಚಿಯಾಗಿರುತ್ತೆ. ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ಆದ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್ ಬಾಯ್.